ಮೆಟ್ರೋ ವಿಚಾರದಲ್ಲಿ ತೇಜಸ್ವಿ ಸೂರ್ಯ ಅವರು ಹೇಳಿದ್ದಾರೆ, ಈ ತಾತ್ಕಾಲಿಕವಾಗಿ ಬೆಲೆ ಏರಿಕೆಯನ್ನು ನಿಲ್ಲಿಸಬೇಕಾಗಿತ್ತು, ನಾನು ಹೋರಾಟ ಮಾಡಿ ನಿಲ್ಲಿಸಿದ್ದೀನಿ. ಅವನ ಹೋರಾಟಕ್ಕೆ ನಾವು ಯಾವ ಸೊಪ್ಪು ಹಾಕಿಲ್ಲ. ಆ ಹೋರಾಟ ನಮ್ಗೆ ಲೆಕ್ಕಕ್ಕೂ ಇಲ್ಲ. ಈಗ ಹೋರಾಟ ಬರೀ ಅವ್ರದ್ದೇನಿಲ್ಲ, ಬರೀ ರಾಜಕೀಯ ಹೋರಾಟ ಅಷ್ಟೇ. ಅದೇನು ಸಹಾಯ ಜನಕ್ಕೆ ಒಳ್ಳೇದು ಮಾಡಬೇಕು ಅನ್ನೋದೇನಿಲ್ಲ, ನ್ಯೂಸ್ ಅಲ್ಲಿ ಇರಬೇಕು ಅಂತ ಅವ್ರ ಹೋರಾಟ ಅಷ್ಟೇ. ಎಲ್ಲಿ ಅವರ ಆದೇಶ ಯಾರು ಲೆಕ್ಕಕ್ಕೆ ಇಟ್ಟಿದ್ದಾರೆ? ಎಲ್ಲಿದೆ ಅವ್ರಿಗೆ ಅವಕಾಶ? ಎಲ್ಲಿದೆ ಅವ್ರಿಗೆ ನಿಲ್ಸಕ್ಕೆ ಅವಕಾಶ? ಕೇಂದ್ರ ಸರ್ಕಾರದವ್ರು ನಿಲ್ಲಿಸು ಅಂತ ಹೇಳ್ಬೋದಾಯ್ತಲ್ಲ. ಹೇಳಿ, ಅದು ಯಾವ ಸೆಕ್ಷನ್ ನಡೀಲಿ ನಾನು ನಿಲ್ಸಿದ್ದೀನಿ ಅಂತ ಹೇಳಿ. ಅವರು ಪೇಪರಲ್ಲಿ ಮಾತಾಡ್ತಾ ಇರ್ಬೋದು ಅಷ್ಟೇ. ಪೇಪರಲ್ಲಿ ನಿಮ್ಮ ಟಿವಿಲಿ ಮಾತಾಡ್ತಾ ಇರ್ಬೋದು. ಈಗ ಹೋಗಿ ಅವರ ಮಂತ್ರಿಗಳು ಭೇಟಿ ಮಾಡಿರ್ಬೋದು. ನಾನು ಇಲ್ಲ ಅಂತ ನಾನು ಹೇಳೋದಿಲ್ಲ. ಅವ್ರಿಗೆ ಯಾವ ಥರದ ಹಕ್ಕು ಇಲ್ಲ. ನನಗೆ ನಾವೆಲ್ಲ ನೋಡಿದ್ದೀನಿ ಸ್ಟಡಿ. ಸುಮ್ಮನೆ ಏನೋ ಒಂದು ಅಡ್ವರ್ಟೈಸ್ಮೆಂಟು, ನಾನು ರಾಜಕೀಯದಲ್ಲಿ ಬದುಕಿದ್ದೀನಿ, ₹1 ಅಂತೂ ತರಕ್ಕಾಗಲಿಲ್ವಲ್ಲ ಅವ್ರ ಕೈಲಿ. ಬೆಂಗಳೂರಿಗೆ ಏನು ಒಂದು ತರಕ್ಕಾಗಲಿಲ್ವಲ್ಲ, ಒಂಚೂರು ತರಕ್ಕಾಗಲಿಲ್ಲ, ಏನು ಮಾಡೋಕ್ಕಾಗಲಿಲ್ವಲ್ಲ. ಸುಮ್ಮನೆ ಏನೋ ಮಾತಾಡ್ತಾರೆ. ನೀವು ಅವ್ರನ್ನ ಭಾಳ ದೊಡ್ಡ ಲೀಡರ್ ಅಂತ ನೀವು ಇಟ್ಕೊಂಡಿದ್ದೀರ ಅಷ್ಟೇ.